ಯಾರ್ದು ಸೀಲ್ನರೆ ಜೀವ ಮೇಡಮ್ ಇದಕ್ಕೆ ನಾನು ಎಲ್ಲೂ ನೋಡಿಲ್ಲ. ನಾನು ಸಡನ್ ಅವತ್ತು ಸೀರೆ ಹುಡ್ಕೊ ಬಂದಿದ್ರು. ಯಾರಿಗೂ ಸರ್ಕಾರ ಕೊಟ್ಟಿಲ್ಲ, ಯಾರಿಗೂ ಇನ್ನೆಷ್ಟು 28 ವರ್ಕ್ ಆಗೈತೆ ಅಷ್ಟಕ್ಕೂ ಎನ್ಎಂಆರ್ ಮಾತ್ರ ಕೊಟ್ಟಿದ್ದಾರೆ. ಅವರು ಸಪ್ನೆ ಬೆಲೆ ಇನ್ನೂ ಕೊಟ್ಟಿಲ್ಲ, ₹1 ಅವರು ಎನ್ಎಂಆರ್ ಮಾತ್ರ ಕೊಟ್ಟಿರೋದು ಸಿಬ್ಬಂದಿಗೆ, ತೋಟಗಾರಿಕೆ ಇಲಾಖೆಗೆ. ಎಲ್ಲ ಕಡೆ ಈಗ 60-40 ರೇಷಿಯೋ ಮೇಂಟೈನ್ ಆಗಬೇಕು. ಯಾಕೆಂದ್ರೆ 60% ಎನ್ಎಂಆರ್ ಕೊಡುವಂಥದ್ದು, 40% ಸಾಮಗ್ರಿ ಮೊತ್ತ ಕೊಡುವಂಥದ್ದು. ಅಲ್ಲೇನಾಗಿರುತ್ತೆ 60-40 ರೇಷಿಯೋ ಮೇಂಟೈನ್ ಆಗ್ತಾ ಹೋದಾಗ ಎನ್ಎಂಆರ್ ಮಾತ್ರ ಕೊಟ್ಟಿರ್ತಾರೆ. ಅವರೇ ಸಂಬಂಧಪಟ್ಟರು ಬರ್ಲಿಲ್ಲ ಅಂದ್ರೆ ವಯಸ್ಸಿಗೆ ಎಲೆಕ್ಷನ್ ಕೊಡಲಿಲ್ಲ ಅಂದ್ರೆ ನಾವು ತಾನೇ ಏನು ಇರೋದು ಅಂತ ಹೇಳುವಾಗ ಮಾಡ್ಬೇಕಾ ನಾವು ಬಿಗಿಯಾಗಿ ಯಾವುದೇ ಕಾರಣಕ್ಕೂ ಇದನ್ನ ರೆಫರ್ ಮಾಡಿಸ್ತೀನಿ. ನಾನು ಸುಮ್ಮನೆ ಬಿಟ್ಟವಲ್ಲ. ಪ್ರತಿ ಗ್ರಾಮಸಭೆಗಳು ಪ್ರತಿ ಇದ್ದರು ನಾವು ಸಹ ಪ್ರತಿ ಸಭೆಗೆ ಬನ್ನಿ, ದಯಮಾಡಿ ರೈತರು ಏನಾದ್ರು ಉತ್ತರ ಕೊಡಿ, ಆನ್ಸರ್ ಕೊಡಿ. ನಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಜನ ನಮ್ಮ ಆಯ್ಕೆ ಮಾಡಿ ತಿಳಿಸಿರ್ತಾರೆ. ಜನ ಕೇಳಿದಾಗ ನಾವು ಉತ್ತರ ಕೊಡೋಕೆ ಅಧಿಕಾರಿ ಇಲ್ಲ ಅಂದ್ರೆ ನಾವೇನಂತ ಉತ್ತರ ಕೊಡೋದು? ನಾವ್ ಯಾಕೆ ಜನಪ್ರತಿನಿಧಿ ಬಂದಿರ್ತೀವಿ? ನಾವು ಉತ್ತರ ಕೊಡಕ್ಕಾಗುತ್ತೆ ಎಲ್ಲ ಸರ್. ಅದೇನಾದ್ರೆ ಅವತ್ತು ಆ ದಿನ ಇಲ್ಲ ಅನ್ನಿಸಿದ್ರೆ ನೀವು ಗ್ರಾಮ ಸಭೆನೇ ಹಾಕಬೇಕು ಪ್ಲೀಸ್. ನಾನು ಹೇಳೋದು ಮೂಮೆಂಟ್ ಅಲ್ಲೇ ಸೋಷಿಯಲ್ ಆಡಿಟ್ ಮಾಡಿ ಅಂತ ನಾವು ಹೇಳಲ್ಲ ಸರ್. ನಾನು ಹೇಳೋದು ಫ್ರೀ ಆಗಿದ್ದಾಗ ಹಾಕಬೇಕು. ಒಂದ್ ದಿವಸ 2 ದಿವಸ ಮೊದಲೇ ಡೇಟ್ ನೋಡ್ಕೊಂಡು. ಈಗ ರೈತರು ಕೇಳ್ತಾರೆ, ಕೃಷಿ ಇಲಾಖೆಲ್ಲ ತೋಟಗಾರಿಕೆ ಇಲಾಖೆಲ್ಲ ಕೇಳ್ತಾರೆ. ಅದ್ ಉತ್ತರ ಕೊಡೋರು ಯಾರು? ನಮ್ಮ PDO ಸಾಹೇಬ್ರು ಕೊಡಕ್ಕಾಗುತ್ತಾ? ಇಲ್ಲ ನೀವು ಕೊಡಕ್ಕಾಗುತ್ತಾ? ಇಲ್ಲ ನಾನು ಕೊಡಕ್ಕಾಗುತ್ತಾ? ಇಲ್ಲ ಚಂದನ್ ಅವ್ರನ್ನ ಕೊಡಿ ನೀವು ಅಂತಂದ್ರೆ ಚಂದನ್ ಅವ್ರು ಕೊಡ್ತಾರ? NRG ಬಗ್ಗೆ ಚಂದನ್ ಅವರು ಉತ್ತರ ಕೊಡ್ತಾರೆ. ಪಂಚಾಯತ್ ಡೆವಲಪ್ಮೆಂಟ್ ವಿಚಾರದಲ್ಲಿ ಯಾವ್ದಾರ ಲೋಪದೋಷ ಇದ್ರೆ ಅವ್ರು ಕೊಡ್ತಾರೆ. ತೋಟಗಾರಿಕೆ ಕೃಷಿ ಇಲಾಖೆಯಲ್ಲಿ ಅದು ಸಂಬಂಧಪಟ್ಟ ಅಧಿಕಾರಿನೇ ಇಲ್ಲ ಅಂದ್ರೆ ನಾವ್ ಯಾರನ್ನ ಕೇಳೋದು? ಪ್ರತಿ ಸಭೆಲೂ ಸರ್ ನಾವು ಪ್ರತಿ ಸಭೆಲೂ ಅದನ್ನೇ ಹೇಳ್ತೀವಿ. ಪ್ರತಿ ಸಭೆಲೂ ಹೇಳ್ತೀವಿ. ಸಂಬಂಧಪಟ್ಟ ನೋಡಿ ಸರ್, ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಅಂದ್ಮೇಲೆ ಗ್ರಾಮ ಸಭೆ ಮಾಡಬಾರ್ದು. ನಾವು ನಮ್ಮಲ್ಲಿ ನಾವು ಕೇಳೋದು ಇರ್ತವೆ. ಯಾಕೆ ಸಭೆಯಲ್ಲಿ ಜನಗಳ ಮುಂದೆ ಸಭೆನೂ ಕೇಳೋದು ಇರ್ತವೆ. ಇಲ್ಲಿ ಸಭೆಲೇ ಬರ್ಲಿಲ್ಲ, ನಾವ್ ಯಾರನ್ನ ಕೇಳೋದು? ರೈತರಿಗೆ ಯಾವ ತರ ನಾವು ಮಾರ್ಗದರ್ಶನ ಮನೆ ಹೋಗಿ ಉದ್ದೇಶ ಏನು? ಗ್ರಾಮ ಸಭೆ ಮಾಡೋ ಉದ್ದೇಶ ಏನು? ಏನಕ್ಕೆ ಮಾಡ್ತೀವಿ? ಅವ್ರಿಗೆ ನಾವು ಅರಿವು ಮೂಡಿಸ್ಲಿಲ್ಲ. ನಮ್ಮ ಇವಾಗ ಪಂಚಾಯತಿಯಿಂದ ಇಂಥದ ಸವಲತ್ತುಗಳನ್ನ ಪಡೀರಿ ಅಂತ ನಾವ್ ಹೇಳೋದ್ಮೇಲೆ ನಮ್ಮ ಯಾಕೆ ಜನ ಅವ್ರು ಆರಿಸಿ ಕಳಿಸಿದ್ರೆ ನಾವ್ಯಾಕೆ ಇಲ್ಲಿ ಬರ್ಬೇಕು? ಅವಶ್ಯಕತೆ ಆಗುತ್ತಾನೆ ಏನೈತೆ? ಎಲೆಕ್ಷನ್ ಇರೋದ್ರಿಂದ ಮತ್ತೆ ಸೋಷಿಯಲ್ ಆಡಿಟ್ ನಡೆಸಿದ್ರು. ಈಗ ಏನಾಗೈತೆ, ಈ ತಾಲೂಕಲ್ಲಿ ಇನ್ನೂ 6 ಪಂಚಾಯತಿಗಳು ಉಳ್ಕೊಂಡಿತ್ತು. ಅದನ್ನ 24ರಿಂದ 31ನೇ ತಾರೀಕು ಒಳಗಡೆ ಮುಗಿಸಿ ಅಂದ್ಬಿಟ್ಟು CO ಇಂದ ಮತ್ತೆ EO ಇಂದ ಲೆಟರ್ ಹಾಕ್ಸಿ ಕೊಟ್ಟಿರುವಂತದ್ದು. ಅಲ್ಲಿ ಏನಾಗೈತೆ ಅಂದ್ರೆ ಆನೆಬಾಳೆ ಪಂಚಾಯತಿ, ಐಪಿಡಿ ಪಂಚಾಯತಿ ಮತ್ತೆ ಲಕ್ಷ್ಮೀಪುರ ಪಂಚಾಯತಿ 4 ಪಂಚಾಯತಿಯಲ್ಲಿ ಇವತ್ತು ಒಂದೇ ದಿನ ಗ್ರಾಮ ಸಭೆ ನಡೀತಾ ಐತೆ. ಅವರು ಬಂದು ಫೀಲ್ಡ್ ಮತ್ತೆ ವರ್ಕ್ ಎಲ್ಲ ತೋರಿಸಿ ಫೈಲೆಲ್ಲ ವೆರಿಫಿಕೇಶನ್ ಮಾಡಿ ಕೊಟ್ಬಿಟ್ಟು ಹೋಗಿದ್ದಾರೆ.
ಮತ್ತೆ ನವೀನ್ ಅವರು ಸಹ ಹೋಗಿ ಅವ್ರಿಗೆ ಲೆಟರ್ ಕೊಟ್ಟು ಒಂದು ಓಸಿನೂ ಸಹ ತಗೊಂಡಿದ್ದಾರೆ. ಅವರು ಅಲ್ಲಿ ಹೋಗಿರೋದ್ರಿಂದ ಇವತ್ತು ಬರೋಕ್ಕಾಗಲಿಲ್ಲ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂದ್ಬಿಟ್ಟು ಫೋನ್ ಮಾಡಿದ್ದಾರೆ. ಬರ್ತಾರೆ ಸರ್ ಅವರು. ಏನು ಮಾಹಿತಿ ಬೇಕೋ ಅದ್ರ ಬಗ್ಗೆ ಏನು ಅಂತ ನಾವು ಪಂಚಾಯತಿ ಏನು ಅಂತ ರೆಗ್ಯುಲೇಷನ್ ಬರೀತೀವಿ ಸರ್. ಬಿಡಿ, ಇವರು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಅಂತ ಯಾವುದೇ ಅಧಿಕಾರಿಗಳು ಸಹ ಸಾಮಾಜಿಕ ಪರಿಶೋಧನಾ ಕ್ಲಾಸ್ಗೆ ಹಾಜರಾಗಿರೋದಿಲ್ಲ ಅಂದ್ಬಿಟ್ಟು ರಿಪೋರ್ಟ್ ಮಾಡ್ತೀವಿ. ಈಗ ಅವರು ಗ್ರಾಮ ಸಭೆ ಒಳಗಡೆ ಬಂದ್ರೆ ಅವ್ರ ಮಾಹಿತಿನ ಕೊಡ್ಲಿಲ್ಲ ಅಂದ್ರೆ ಗೈರ್ಹಾಜರಾಗಿದ್ದಾರೆ ಅಂದ್ಬಿಟ್ಟು ರಿಪೋರ್ಟ್ ಮಾಡ್ತೀವಿ. ಫೋನ್ ಮಾಡಿದ್ದಾರೆ ಇವಾಗ ಗ್ರಾಮ ಸಭೆ ಕೈ ನೋವು ಒಂದು ಬಿಸ್ಕೆಟ್ ಇಟ್ಟಿದ್ದೇನೆ. ಕೂತ್ಕೋಬಾರ್ದಂತ ನಿಂತ್ಕೊಂಡೆ ಮಾಡ್ಬೇಕಂತ ಹೇಳ್ತಾರೆ. ದೊಡ್ಡತರಳಿ ತಾಂಸೇಕರ್ ಸಣ್ಣ ದೇವೇಗೌಡ ಜಮೀನಲ್ಲಿ ಬಾಳೆ ನಿರ್ಮಾಣ ಕಾಮಗಾರಿ 55,929 ರೂಪಾಯಿ. ದೊಡ್ಡತರಳಿ ಮಂಜುನಾಥ ಸಣ್ಣ ತಾಂಸೇಕರ್ ಅವರ ಜಮೀನಲ್ಲಿ ಬಾಳೆ ನಿರ್ಮಾಣ ಕಾಮಗಾರಿ 51,912 ರೂಪಾಯಿ. ಗೋಲ್ಮಾರ್ನಹಳ್ಳಿ ಶಿವಣ್ಣ ಸಣ್ಣ ನಂಜೇಗೌಡರ ಜಮೀನಲ್ಲಿ ಬಾಳೆ ನಿರ್ಮಾಣ ಕಾಮಗಾರಿ 52,401 ರೂಪಾಯಿ. ದೊಡ್ಡತರಳಿ ಜಗನ್ನಾಥ ಸಣ್ಣ ಸಿದ್ದಿಗೌಡರ ಜಮೀನಲ್ಲಿ ಬಾಳೆ ನಿರ್ಮಾಣ ಕಾಮಗಾರಿ 52,530 ರೂಪಾಯಿ. ದೊಡ್ಡತರಳಿ ಶಾಂತಮ್ಮ ವೈಫ್ ಆಫ್ ಕಪ್ಪಿಗೌಡರ ಜಮೀನಲ್ಲಿ ಬಾಳೆ ನಿರ್ಮಾಣ ಕಾಮಗಾರಿ 53,142 ರೂಪಾಯಿ. ದೊಡ್ಡತರಳಿ ಭಾಗ್ಯಮ್ಮ ವೈಫ್ ಆಫ್ ಶಿಶುಪಾಲರವರ ಜಮೀನಲ್ಲಿ ಬಾಳೆ ನಿರ್ಮಾಣ ಕಾಮಗಾರಿ 51,912 ರೂಪಾಯಿ. ದೊಡ್ಡತರಳಿ ಮನ್ಸೆಟ್ಟಿ ಸಣ್ಣ ಪಾಲಕಶೆಟ್ಟಿರವರ ಜಮೀನಲ್ಲಿ ತೆಂಗು ನಿರ್ಮಾಣ ಕಾಮಗಾರಿ 32,445 ರೂಪಾಯಿ. ಕಡನ್ಗೆ ಅನಂತರಾಜು ಸಣ್ಣ ಲಿಂಗಪ್ಪರವರ ಜಮೀನಲ್ಲಿ ತೆಂಗು ನಿರ್ಮಾಣ ಕಾಮಗಾರಿ 25,332 ರೂಪಾಯಿ. ಕೊಟ್ಟಿದ್ದೀರಾ ಅವ್ರ ಕೈಗೆ? ದೊಡ್ಡತರಳಿ ಸ್ವಾಮಿಗೌಡ ಸಣ್ಣ ಕೇಳಿಸ್ಕೊಳ್ಳಿಕ್ಕೆ ಕಾಮಗಾರಿ 25,332 ರೂಪಾಯಿ. ಕಡನ್ಗೆ ಕೆಂಗಮ್ಮ ವೈಫ್ ಹುಚ್ಚೇಗೌಡರ ಜಮೀನಲ್ಲಿ ಬಾಳೆ ನಿರ್ಮಾಣ ಕಾಮಗಾರಿ 50,603 ರೂಪಾಯಿ. ಗೋಲ್ಮಾರ್ನಹಳ್ಳಿ ಗ್ರಾಮದ ರಾಮಕೃಷ್ಣೇಗೌಡ ಸಣ್ಣ ಕಾಳೇಗೌಡರ ಜಮೀನಲ್ಲಿ ಬಾಳೆ ನಿರ್ಮಾಣ ಕಾಮಗಾರಿ 51,912 ರೂಪಾಯಿ. ಗೋಲ್ಮಾರ್ನಹಳ್ಳಿ ಗ್ರಾಮದ PS ಅರೀಸಾ ಸಣ್ಣ ಸೂರಿಗೌಡರ ಜಮೀನಲ್ಲಿ ಬಾಳೆ ನಿರ್ಮಾಣ ಕಾಮಗಾರಿ 51,912 ರೂಪಾಯಿ. ಕೃಷಿ ಇಲಾಖೆಯಿಂದ ರುಕ್ಮಿಣಿ ವೈಫ್ ಆಫ್ CN ರಾಮಕೃಷ್ಣೇಗೌಡ ಚಿಕ್ಕತರಳಿ ಗ್ರಾಮದ ಅವರ ಜಮೀನಲ್ಲಿ ಕಂದಕ ಬದು ನಿರ್ಮಾಣ ಕಾಮಗಾರಿ 11,124 ರೂಪಾಯಿ. ಚಿಕ್ಕತರಳಿ ಕೃಷಿ ಇಲಾಖೆ ಸಿ ಪ್ರಭಾಕರ ಸಣ್ಣ ಶಿವರಾಮರ ಚಿಕ್ಕತರಳಿ ಗ್ರಾಮದ ಇವರ ಜಮೀನಲ್ಲಿ ಕಂದಕ ಬದು ನಿರ್ಮಾಣ ಕಾಮಗಾರಿ 20,703 ರೂಪಾಯಿ. ನಾನು ಹೋದ್ರಾಗ ಫೋಟೋ ತೆಗೀರಿ ಅಂತ ಕೊಟ್ಟಿದ್ದಾರ ಫೋನ. ಯೋಜನೆಯಡಿ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ನಿರ್ವಹಣೆ ಸಂಬಂಧಿಸಿದಂತೆ ಬೆಳೆಸಲಾದ ಸಾಮಗ್ರಿ ಬಿಲ್ಲುಗಳು ಹಾಗೂ ಸರಬರಾಜುದಾರರ ವಿವರ ಮತ್ತೆ ಕಾಮಗಾರಿಗಳ ವಿವರ. ದೊಡ್ಡತಾನಹಳ್ಳಿ ಗ್ರಾಮದ ಮಂಜುನಾಥ ನಗರ ST ರಾಮಚಂದ್ರನ ಮನೆ ಹತ್ತಿರ ಚರಂಡಿ ಮತ್ತು ಸ್ಲಾಬ್ ನಿರ್ಮಾಣ ಕಾಮಗಾರಿ 99,992 ರೂಪಾಯಿ. ದೊಡ್ಡತಾನಹಳ್ಳಿ ಗ್ರಾಮದ ಹೊನ್ನಶೆಟ್ಟರ ಮನೆಯಿಂದ ಗುಂಡಕ್ಕನ ನಾಗಣ್ಣನ ಮನೆಯವರೆಗೆ ಚರಂಡಿ ಮತ್ತು ಸ್ಲಾಬ್ ನಿರ್ಮಾಣ ಕಾಮಗಾರಿ 2,99,975 ರೂಪಾಯಿ. ಚಿಕ್ಕತನಹಳ್ಳಿ ಗ್ರಾಮದ ಅಂಗವಿಕಲ ಸೊಂಬೇಗೌಡರ ಮನೆಯಿಂದ ಕೃಷ್ಣರವರ ಮನೆಯವರೆಗೆ ಚರಂಡಿ ಮತ್ತು ಸ್ಲಾಬ್ ನಿರ್ಮಾಣ ಕಾಮಗಾರಿ 99,662 ರೂಪಾಯಿ. ಚಿಕ್ಕತನಹಳ್ಳಿ ಗ್ರಾಮದ ಬಾಜರ್ತಿ ಕಾಳಯ್ಯ ಮನೆಯಿಂದ ಉದಯನ ಮನೆಯವರೆಗೆ CC ಚರಂಡಿ ನಿರ್ಮಾಣ ಕಾಮಗಾರಿ 84,624 ರೂಪಾಯಿ. ದೊಡ್ಡತನಹಳ್ಳಿ ಗ್ರಾಮದ ದೊಡ್ಡನರ ಗಣೇಶನ ಮನೆಯಿಂದ ನಂಜುಂಡಪ್ಪನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ 59,665 ರೂಪಾಯಿ. ಆನೆಗುಳ ಗ್ರಾಮ ಪಂಚಾಯತಿ ಕಟ್ಟಡ ಮತ್ತು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡಕ್ಕೆ ಸುಣ್ಣ ಬಳಿಯುವ ಕಾಮಗಾರಿ 97,854 ರೂಪಾಯಿ. ಅಂಚೆ ಬೀರ್ನಹಳ್ಳಿ ಗ್ರಾಮದ ಬಾಜಾತಿ ಚಿಕ್ಕಯ್ಯನ ಮನೆಯಿಂದ ತಿಮ್ಮಯ್ಯನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ 59,665 ರೂಪಾಯಿ. ಆನೆಗುಳ ಗ್ರಾಮದ ಸೊಸೈಟಿಯಿಂದ ಸಮುದಾಯ ಭವನದವರೆಗೆ ಪೈಪ್ಲೈನ್ ಕಾಮಗಾರಿ 74,680 ರೂಪಾಯಿ ಪಾವತಿಯಾಗಿರುತ್ತದೆ.
ನರೇಗಾ ಯೋಜನೆಯಡಿ ಕಡೆಯಮೆಗೆ ಗ್ರಾಮದ ಮುಖ್ಯ ರಸ್ತೆಯಿಂದ ಕೊಪ್ಪಲಿಗೆ ಹೋಗುವ ರಸ್ತೆಯಲ್ಲಿ ಬಿಲ್ಡಿಂಗ್ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿಗೆ ಟಿಸಿ ಮತ್ತು ಸಹಾಯಕ ನಿರ್ದೇಶಕರಿಂದ ಚೆಕ್ ಮೆಜರ್ಮೆಂಟ್ ಮಾಡಿಸಿರುವುದಿಲ್ಲ. ಒಟ್ಟು ಹಣ ಪಾವತಿಯಾಗಿರುವುದು 1,31,943 ರೂಪಾಯಿ. ಕಡೆಯಮೆಗೆ ಗ್ರಾಮದ ಹಳ್ಳಿಮರದ ಹತ್ತಿರದಿಂದ ಸಣ್ಣರಂಗಪ್ಪನ ಮನೆಗೆ ಹೋಗುವ ಬಿಲ್ಡಿಂಗ್ ರಸ್ತೆ ಅಭಿವೃದ್ಧಿ, ಇದಕ್ಕೂ ಸಹ ಟಿಸಿ ಮತ್ತು ಎಡಿಯವರಿಂದ ಚೆಕ್ ಮೆಜರ್ಮೆಂಟ್ ಮಾಡಿಸಿರುವುದಿಲ್ಲ. 64,581 ರೂಪಾಯಿ. ಕಡೆಯಮೆಗೆ ಗ್ರಾಮದ ಡೈರಿಯಿಂದ KM ಸ್ವಾಮಿ ಮನೆಯವರಿಗೆ ಹೋಗುವ ರಸ್ತೆ ಮೆಟ್ಲಿಂಗ್ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಇದಕ್ಕೂ ಸಹ ಚೆಕ್ ಮೆಜರ್ಮೆಂಟ್ ಮಾಡಿಸಿರುವುದಿಲ್ಲ ಟಿಸಿ ಮತ್ತು ಎಡಿಯಿಂದ. ಇದಕ್ಕೂ ಪೇಮೆಂಟ್ ಆಗಿರುವಂಥದ್ದು 64,581 ರೂಪಾಯಿ. ಇದನ್ನ ಆಕ್ಷೇಪಣೆಗೆ ಇಟ್ಟಿದ್ದೀವಿ. ಮತ್ತೆ ಗ್ರಾಮ ಸಭಾ ನಡವಳಿಕೆಯಲ್ಲಿ ಇದನ್ನ ರಿಪೋರ್ಟ್ನ ಮಾಡಿ ಇಒ ಸರ್ಗೆ ವರದಿಯನ್ನ ತಲುಪಿಸ್ತೀವಿ. ಮತ್ತೆ ಕಡೆ ಈಗ ಕೆಲಸಗಳು ಮತ್ತೆ ಇಂಜಿನಿಯರ್ ಮತ್ತೆ ಬಿಲ್ಡರ್ ಮಾಡಿಸಿದ್ದಾರೆ. ಟಿಸಿ ಮತ್ತು ರಿಕವರಿ ಅಬ್ಜೆಕ್ಷನ್ ಸೈನ್ ಹಾಕ್ಸಿಲ್ಲ ಅಂದ್ಬಿಟ್ಟು ಬರ್ತಿರೋದು ನೀವು ಆಕ್ಷೇಪಣೆ ಅಂತ ಏನಾಗಿಲ್ಲ ಅಷ್ಟಿಷ್ಟು ಮಾಹಿತಿ ಕೊಟ್ಟಿದ್ರೆ ಸರ್ ನೋಡಿದ್ದೆ ಬರೋದು ಸರ್. ಮತ್ತೆ ನೀವು ಯಾಕೆ ಸರಿ ಗಮನಕ್ಕೆ ಯಾಕೆ ತಂದಿಲ್ಲ?